ಕೊನೆಗೂ ಸಂಜು ಸ್ಯಾಮ್ಸನ್ಗೆ ಸಿಗಬೇಕಾದಂತಹ ರೆಸ್ಪೆಕ್ಟು, ಆ ಗೌರವ, ಆ ಪ್ರಶಂಸೆ ಎಲ್ಲ ಸಿಕ್ತು ಅಂತ ಅನ್ಕೋತೀನಿ. ಯಾಕಂದರೆ ಈ T20 ವರ್ಲ್ಡ್ ಕಪ್ಪಲ್ಲಿ ಅವರು ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡ್ ತೊಗೊಂಡು ಈ ಟೂರ್ನಮೆಂಟನ್ನು ಮುಗಿಸ್ತಾರೆ. ಅವ್ರು ಲಾಸ್ಟ್ 3 ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ 80+ ಸ್ಕೋರ್ ಹೊಡಿತಾರೆ. ಅಂದರೆ 97 ವೆಸ್ಟ್ ಇಂಡೀಸ್ ವಿರುದ್ಧ ಚೇಸಿಂಗ್ ಮಾಡಬೇಕಾದ್ರೆ, ಆಮೇಲೆ 89 ಇಂಗ್ಲೆಂಡ್ ಮೇಲೆ, 89 ಈ ಫೈನಲ್ ಮ್ಯಾಚ್ ನ್ಯೂಜಿಲ್ಯಾಂಡ್ ಮೇಲೆ ಹೊಡಿತಾರೆ. ಸೆಂಚುರಿ ಹೊಡೆಯೋ ಚಾನ್ಸ್ ಇದ್ರೂ ಸೆಂಚುರಿ ಹೊಡೆಯೋದಿಲ್ಲ, ಸಿಕ್ಸೇ ಹೊಡೆಯೋಕೆ ಹೋಗಿ ಔಟ್ ಆಗ್ತಾರೆ. 2 ಮ್ಯಾಚ್ ಸಿಂಗಲ್ ಟುಡೇ ಡಬಲ್ ತೊಗೊಂಡು ಆರಾಮ್ ಸೆಂಚುರಿ ಮಾಡ್ಬೋದಿತ್ತು, ಆದರೆ ಅವರು ಮಾಡಲಿಲ್ಲ, 6 ಹೊಡೆಯೋಕ್ಕೆ ನೋಡಿದರು. ಇದಕ್ಕೆ ಇಡೀ ಇಂಡಿಯಾ, ಭಾರತದವ್ರಿಗೆಲ್ಲರಿಗೂ ಅವ್ರಿಗೆ ಇಷ್ಟ ಆಗಿದ್ದಾರೆ. ಮತ್ತು ವಿರಾಟ್ ಕೊಹ್ಲಿ ಕೂಡ ಅಷ್ಟೇ, ಅವನ ಸಂಜು ಸ್ಯಾಮ್ಸನ್ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಒಂದು ಸ್ಟೋರಿ ಹಾಕಿದ್ದಾನೆ ಅವ್ರ ಬಗ್ಗೆ. ತುಂಬ ಖುಷಿಯಾಗುತ್ತೆ ಅದನ್ನ ನೋಡೋಕೆ. ಅಂತೂ ಇಂತೂ ಜಸ್ಟಿಸ್ ಸರ್ವ್ಡ್ ಗಾಯ್ಸ್, ಜಸ್ಟಿಸ್ ಸರ್ವ್ಡ್. ಸಂಜು ಸ್ಯಾಮ್ಸನ್ ಸಿಗಬೇಕಾದ ಎಲ್ಲ ಗೌರವ ಸಿಕ್ತು ಅಂತ ಅನ್ಕೋತೀನಿ ಈ ಟೂರ್ನಮೆಂಟಿಂದ.